ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಅಂದ್ರೆ ಏನ್ ನೆನಪಾಗುತ್ತೆ ಗೊತ್ತಾ? ಶಾಂತಿ, ಪ್ರೇಮ, ನೆಮ್ಮದಿ, ಸುಂದರವಾದ ವಾತಾವರಣ, ತಾಜಾ ಹಣ್ಣುಗಳು, ತಾಜಾ ತರಕಾರಿಗಳು, ಒಳ್ಳೆಯ ಮನಸ್ಸಿನ ಜನ. ಇದೆಲ್ಲ ನೆನಪಾಗೋ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇವಾಗ ರಾಜಕೀಯದ ಹೆಸರಿನಲ್ಲಿ ಯಾಕೆ ಕೆಟ್ಟ ಹೆಸರು ತರ್ತಿದ್ದಾರೆ? ಚಿಕ್ಕಬಳ್ಳಾಪುರದ ಮಾನ ಮರ್ಯಾದೆ ಯಾರದು ರಾಜಕೀಯ ಸ್ಟೇಜ್ ಮೇಲೆ ಹರಾಜಾಗಬೇಕಾ? ಇದೇ ಇವತ್ತಿನ ದೊಡ್ಡ ಪ್ರಶ್ನೆ ವೀಕ್ಷಕರೇ. ದಾವಣಗೆರೆಯ ರಾಜಕೀಯಕ್ಕೂ ಚಿಕ್ಕಬಳ್ಳಾಪುರದ ಜನರಿಗೂ ಏನ್ ಸಂಬಂಧ? ಆದ್ರೆ ಇಂದು ಕರ್ನಾಟಕದ ಕೆಲವು ಕಡೆಗಳಲ್ಲಿ ಚಿಕ್ಕಬಳ್ಳಾಪುರ ಅಂದ್ರೆ ಇದೇನಾ ಅನ್ನೋ ಪ್ರಶ್ನೆ ಕೇಳಿಸೋ ಮಟ್ಟಿಗೆ ಪರಿಸ್ಥಿತಿ ಬಂದಿದ್ಯಾ? ಇದಕ್ಕೆ ಕಾರಣ ಏನು, ಯಾರು, ಯಾಕೆ? ಒಬ್ಬ ನಾಯಕನ ಮಾತು ಒಂದು ಜಿಲ್ಲೆಯ ಗೌರವಕ್ಕೆ ಧಕ್ಕೆ ತರಬಾರದು. ಆದರೆ ಇಂದು ಜನರು ಕೇಳ್ತಿರುವ ಪ್ರಶ್ನೆ ಅದೇ ವೀಕ್ಷಕರೇ. ದಾವಣಗೆರೆ ಬೈ ಎಲೆಕ್ಷನ್ ವೇದಿಕೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಆಡಿದ ಮಾತುಗಳ ಬಗ್ಗೆ ಈಗ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಸ್ವಲ್ಪ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ನೀವು ಬಿಜೆಪಿ ಸಿದ್ಧಾಂತವನ್ನ ಟಾರ್ಗೆಟ್ ಮಾಡಬಹುದು, ರಾಜಕೀಯವಾಗಿ ಟೀಕೆ ಮಾಡಬಹುದು, ಅದು ನಿಮ್ಮ ಹಕ್ಕು. ಆದ್ರೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರನ್ನು, ಎಲ್ಲಾ ಹಿಂದೂಗಳನ್ನು ನೋಯಿಸುವ ರೀತಿಯಲ್ಲಿ ಮಾತನಾಡೋದು ಸರಿಯಾ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಕೆಲವು ಸಂಘಟನೆಗಳ ಮುಖಂಡರು, ಕೆಲವು ಸಾರ್ವಜನಿಕರು ನಮ್ಮ ಚಿಕ್ಕಬಳ್ಳಾಪುರದ ಹೆಸರು ಯಾಕೆ ಬೇರೆ ಊರಲ್ಲೂ ಕೆಡಿಸಬೇಕು ಅಂತ ಕಿಡಿಕಾರ್ತಿದ್ದಾರೆ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜನತೆ ಏನ್ ಕೇಳ್ತಿದ್ದಾರೆ? ಸರಿಯಾದ ರಸ್ತೆಗಳು ಬೇಕು, ಸರಿಯಾದ ಡ್ರೈನೇಜ್ ಬೇಕು, ಸ್ವಚ್ಛವಾದ ಕುಡಿಯುವ ನೀರು ಬೇಕು, ಅಭಿವೃದ್ಧಿ ಬೇಕು, ಉದ್ಯೋಗ ಬೇಕು, ಜನರ ಸಮಸ್ಯೆಗೆ ಪರಿಹಾರ ಬೇಕು. ಆದ್ರೆ ಜನ ಕೇಳೋ ಪ್ರಶ್ನೆ ಏನ್ ಗೊತ್ತಾ? ಇವೆಲ್ಲ ಬಿಟ್ಟು ಬೇರೆ ಜಿಲ್ಲೆಯ ರಾಜಕೀಯ ವೇದಿಕೆಯಲ್ಲಿ ಫೈರ್ ಬ್ರ್ಯಾಂಡ್ ಡೈಲಾಗ್ ಹೊಡೆದ್ರೆ ಅದರಿಂದ ಚಿಕ್ಕಬಳ್ಳಾಪುರಕ್ಕೆ ಏನ್ ಲಾಭ? ಇದು ಜನರ ಮಾತು ವೀಕ್ಷಕರೇ. ಇದು ಈಗ ನೆಲಮಟ್ಟದ ಚರ್ಚೆ. ರಾಜಕೀಯ ಮಾಡ್ರಿ, ವಿರೋಧ ಪಕ್ಷವನ್ನ ಟೀಕಿಸ್ರಿ, ಸಿದ್ಧಾಂತದ ವಿರುದ್ಧ ಮಾತನಾಡ್ರಿ, ಅದು ರಾಜಕೀಯದ ಭಾಗ. ಆದ್ರೆ ಚಿಕ್ಕಬಳ್ಳಾಪುರದ ಹೆಸರು, ಗೌರವ, ಮಾನ ಮರ್ಯಾದೆ ಇವುಗಳನ್ನ ಯಾರು ತಮ್ಮ ವೈಯಕ್ತಿಕ ಇಮೇಜ್ಗಾಗಿ ಉಪಯೋಗಿಸೋಕೆ ಹಕ್ಕಿಲ್ಲ. ನಿಮ್ಮ ಇಮೇಜ್ ಬೆಳೆಸ್ಕೊಳ್ಳೋಕೆ ನಮ್ಮ ಜಿಲ್ಲೆಯ ಗೌರವ ಕಡಿಮೆಯಾಗಬಾರದು. ಇವತ್ತು ಕೆಲವರು ಹೊಗಳುತ್ತಿದ್ದಾರೆ ಡೇರಿಂಗ್, ಡ್ಯಾಶಿಂಗ್, ಫೈರ್ ಬ್ರ್ಯಾಂಡ್ ಲೀಡರ್ ಅಂತ. ಆದ್ರೆ ವೀಕ್ಷಕರೇ, ಜನರ ಮನಸ್ಸಲ್ಲಿ ಒಂದು ಮಾತಿದೆ. ನಾಯಕನ ದೊಡ್ಡತನ ಅವನು ಎಷ್ಟು ಜೋರಾಗಿ ಕಿರ್ಚಿದ್ದಾನಲ್ಲ, ಅವರು ತನ್ನ ಜಿಲ್ಲೆಯ ಮಾನ ಉಳಿಸ್ಕೊಂಡ ಇಲ್ವಾ ಅನ್ನೋದಲ್ಲಿದೆ. ನಮ್ಮ ಚಿಕ್ಕಬಳ್ಳಾಪುರ ಜನತೆ ತುಂಬಾ ಒಳ್ಳೆಯವರು, ತುಂಬಾ ಸಹನಶೀಲರು, ತುಂಬಾ ಪ್ರಾಮಾಣಿಕರು. ಯಾರನ್ನ ಯಾವ ಟೈಮ್ನಲ್ಲಿ ಮೇಲಿಡಬೇಕು, ಯಾರನ್ನ ಯಾವ ಟೈಮ್ನಲ್ಲಿ ಕೆಳಗಿಳಿಸಬೇಕು, ಅದು ನಮ್ಮ ಜನತೆಗೆ ಚೆನ್ನಾಗಿ ಗೊತ್ತು. ಚಿಕ್ಕಬಳ್ಳಾಪುರದ ಗೌರವಾನ್ವಿತ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರಿಗೆ ನಮಸ್ಕಾರಗಳು. ಇಡೀ ಕರ್ನಾಟಕ ರಾಜ್ಯ ತಾವು ಏನು ದಾವಣಗೆರೆಯಲ್ಲಿ ನಡ್ಕೊಳ್ತಾ ಇರೋ ರೀತಿಗೆ ಎಲ್ಲರೂ ತಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ತಮ್ಮ ಪ್ರಚಾರದ ಹಪಾಹಪಿಗೆ ಚಿಕ್ಕಬಳ್ಳಾಪುರದ ಜನತೆ ನೆಗಪಾಟ್ಲಿಗೆ ಈಡಾಗ್ತಿದ್ದಾರೆ. ನೋಡಿ, ಅಲ್ಲೆಲ್ಲೋ ಹೋಗಿ ತಾವು ಏನು ತಮ್ಮ ಏನು ರೋಷಾವೇಶವನ್ನು ತೋರಿಸ್ತಿದ್ದೀರಾ, ದಯವಿಟ್ಟು ತಾವು ಚಿಕ್ಕಬಳ್ಳಾಪುರಕ್ಕೂ ಸಹ ರೋಷಾವೇಶವನ್ನು ತೋರಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹತ್ರ ಮಾತಾಡಿ ಏನು ಗತಿ ಕಂಡಿದೆ ಇವತ್ತು. ಯಾಕೆ ಈ ರಸ್ತೆಗಳನ್ನ ಸರಿಮಾಡಿಸುವಂತಹ ಕೆಲಸ ತಾವು ಯಾಕೆ ಮಾಡಬಾರ್ದು? ನೋಡಿ, ಅಲ್ಲಿ ಟೂ ವೀಲರ್ ಅಲ್ಲಿ ಪಾಪ ಹೆಲ್ಮೆಟ್ ಹಾಕೊಂಡು ಬರ್ತಾರೆ, ಪರವಾಗಿಲ್ಲ, ಯಾರೋ ಪ್ರಬುದ್ಧರು. ನೋಡಿ, ಏನ್ ಈ ರೀತಿ ರಸ್ತೆಗಳಲ್ಲಿ ಈ ರೀತಿ ಪಾಪ ನಮ್ಮ ಹಳ್ಳಿ ಜನ ಬರ್ಬೇಕಾರೆ ನೋಡಿ ಯಾವ ರೀತಿ ಹೋಗ್ತಿದ್ದಾರೆ. ನಮ್ಮ ರಸ್ತೆಗಳ ಗತಿ ನೋಡಿ, ಇದು ನಮ್ಮ ರಸ್ತೆಗಳ ಗತಿ. ತಾವು ಶಾಸಕರಾಗಿರುವ ಕ್ಷೇತ್ರದ ರಸ್ತೆಗಳ ಗತಿ. ಇಡೀ ಚಿಕ್ಕಬಳ್ಳಾಪುರದಲ್ಲಿ ಈ ಪರಿಸ್ಥಿತಿ ಇದೆ. ಇಡೀ ಚಿಕ್ಕಬಳ್ಳಾಪುರದಲ್ಲಿ ನೋಡಿ, ಇದು ನನ್ನ ಚಿಕ್ಕಬಳ್ಳಾಪುರದ ಈ ದಿನದ ಪರಿಸ್ಥಿತಿ. ತಾವು ಶಾಸಕರಾಗಿ 3 ವರ್ಷ ಆಯ್ತು ಶಾಸಕರೇ. ಇನ್ನೇನು ನಿಮ್ಗಿರೋದು ಅವಕಾಶ 1.5 ವರ್ಷ. 1.5 ವರ್ಷದೊಳಗಡೆ ತಾವೇನು ಹೇಳಿದ್ರಲ್ಲ, ಚಿಕ್ಕಬಳ್ಳಾಪುರವನ್ನ ಚಿಕ್ಕಬಳ್ಳಾಪುರವಾಗೇ ಮಾಡ್ತೀನಿ ಅಂತ. 3 ವರ್ಷದಲ್ಲಿ ತಮ್ಮ ಕೈಯಲ್ಲಿ ಮಾಡಕ್ಕಾಗಿಲ್ಲ. ಈಗ 1.5 ವರ್ಷದಲ್ಲಿ ಏನ್ ಮಾಡ್ತೀರಾ ನೋಡೋಣ. ನೋಡಿ, ಇದು ನಮ್ಮ ಪರಿಸ್ಥಿತಿ. ನಮಗೆ 3ನೇ ಹಂತದ ಶುದ್ಧೀಕರಣ ಪರವಾಗಿ ಒಂದು ಕೂಗೆತ್ತಕ್ಕೆ ತಮಗೆ ಧೈರ್ಯ ಇಲ್ಲ. ಸಿದ್ದರಾಮಯ್ಯನವ್ರ ಮುಂದೆ, ಡಿ ಕೆ ಶಿವಕುಮಾರ್ ಅವ್ರ ಮುಂದೆ. ಮತ್ತೆ ನೀವು ನೋಡಿದ್ರೆ ಅಲ್ಲೆಲ್ಲೋ ದಾವಣಗೆರೆಗೆ ಹೋಗಿ ಆಟಾಟೋಪಗಳು ತಮ್ಮದು.
ಎಲ್ಲಿ ಇಲ್ಲಿ ಇದನ್ನೆಲ್ಲ ನೋಡೋರು ಯಾರು? ನನ್ನ ಚಿಕ್ಕಬಳ್ಳಾಪುರ ಜನತೆ ಕಷ್ಟ ನೋಡೋರು ಯಾರು ಶಾಸಕರೇ? ಚಿಕ್ಕಬಳ್ಳಾಪುರ ಜನತೆ ಯಾರು ಕಷ್ಟ ನೋಡ್ತಾರೆ? ನೋಡಿ ನೋಡಿ, ರಸ್ತೆಗಳ ಗತಿ ನೋಡಿ ಯಾವ ರೀತಿ ಇದೆ ಅಂತ. ಇದು ನನ್ನ ರಸ್ತೆಗಳ ಗತಿ, ಚಿಕ್ಕಬಳ್ಳಾಪುರದ ರಸ್ತೆಗಳು. ದಯವಿಟ್ಟು ನಾನು ಶಾಸಕರು ಕೇಳ್ಕೊಳೋದು, ದಯವಿಟ್ಟು ಚಿಕ್ಕಬಳ್ಳಾಪುರಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡೋದು ಪ್ರಾರಂಭ ಮಾಡಿ ಶಾಸಕರೇ. ದಯವಿಟ್ಟು ನೀವೊಬ್ಬ ಶಾಸಕರಾಗಿ ಏನ್ ಮಾಡ್ಬೇಕು ಅದ್ ಮಾಡಿ. ನೀವು ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ, ನಿಜಕ್ಕೂ ಸಂತೋಷ ಇದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಒಳ್ಳೆ ಕೆಲಸ ಅದು, ಒಳ್ಳೆ ಏನು ಆಂಬ್ಯುಲೆನ್ಸ್ ಬಿಡೋದಾಗ್ಲಿ, ಸ್ಕಾಲರ್ಶಿಪ್ ಕೊಡೋದಾಗ್ಲಿ, ನಿಜಕ್ಕೂ ಒಳ್ಳೆ ಕೆಲಸ. ಶಾಸಕರಾಗಿ ತಾವು ಏನ್ ಮಾಡ್ತಿದ್ದೀರಾ ಅದು ನಮ್ಮ ಪ್ರಶ್ನೆ. ನೀವು ಅದನ್ನ ವೈಯಕ್ತಿಕವಾಗಿ ಕೂಡ ಮಾಡ್ಬೋದು, ಒಂದು ಖಾಸಗಿ ವ್ಯಕ್ತಿಯಾಗಿ ಕೂಡ ತಾವು ಈ ಕೆಲಸಗಳನ್ನೆಲ್ಲ ಮಾಡ್ಬೋದು. ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಾವು ಸಂವಿಧಾನದತ್ತವಾಗಿ ಸಿಕ್ಕಿರುವಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ತಾವು ಯಾಕೆ ಇನ್ನೊಂದಷ್ಟು ಅನುದಾನಗಳನ್ನೆಲ್ಲ ತಂದು ಕೆಲಸ ಮಾಡುವುದು? 3ನೇ ಹಂತದ ಶುದ್ಧೀಕರಣದ ಹೋರಾಟ ಅಂತೂ ಮತ್ತಷ್ಟು ತೀವ್ರ ಮಾಡ್ತೀವಿ. ಈಗ ಬಜೆಟ್ನ ಸಪ್ಲಿಮೆಂಟರಿ ಬಜೆಟ್ ಏನಾದ್ರು ತಾವು ಮಾಡಿಸಿ ತಮ್ಗಿರೋ ಶಕ್ತಿನಲ್ಲಿ ಏನೋ ಮಾಡ್ತೀರಾ ಅಂತ ಅನ್ಕೊಂಡ್ವಿ. ಏನೋ ತಾವು ಮಾಡುವಂತಹ ಪರಿಸ್ಥಿತಿ ಕಾಣಿಸ್ತಿಲ್ಲ ಶಾಸಕರೇ. ನೋಡಿ, ತಾವು ಪ್ರತಿನಿಧಿಸುವ ಚಿಕ್ಕಬಳ್ಳಾಪುರದ ರಸ್ತೆಗಳು, ಇದು ತಾವು ಪ್ರತಿನಿಧಿಸುವ ಚಿಕ್ಕಬಳ್ಳಾಪುರದ ರಸ್ತೆಗಳು. ನೋಡಿ, ಇದು ಕಸ ನೋಡಿ ಹೆಂಗಿದೆ. ಇದನ್ನೆಲ್ಲ ಯಾರು ಕೇಳೋರು? ನಗರಸಭೆಯವ್ರನ್ನ ಕೇಳ್ಬೇಕಾ? ತಮ್ಮನ್ ಕೇಳ್ಬೇಕಾ? ನಗರಸಭೆಗೆ ತಾವೇನು ಶಾಸಕರಲ್ವಾ? ತಮ್ಮ ಇದ್ರಲ್ಲಿ ಬರೋದಿಲ್ವಾ ಲಿಮಿಟೇಷನ್ಸ್ ಅಲ್ಲಿ? ಇದನ್ನೆಲ್ಲ ದಯವಿಟ್ಟು ಗಮನಿಸಿ. ಏನಾದ್ರೂ ನಾವು ನನ್ನನ್ನ ಕ್ವಶನ್ ಮಾಡಿದ್ರೆ ತಾವು ಈ ನಡುವೆ ಹೊಸದಾಗಿ, ಮೊದಲಿರ್ಲಿಲ್ಲ, ಮೊದಲು ಧೈರ್ಯವಾಗಿ ಫೇಸ್ ಮಾಡ್ತಾ ಇದ್ರಿ, ಯಾಕೋ ಈ ನಡುವೆ ಅಹಿಂದ ಅನ್ನೋ ಒಂದು ಪರದೆಯಿಂದ ಬಚ್ಚಿಟ್ಕೊಳ್ಳೋ ಅಂತ ಕೆಲಸಕ್ಕೆ ತಾವು ಪ್ರಯತ್ನ ಪಡ್ತಾ ಇದ್ರು ಪದೇ. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಸೊ ದಯವಿಟ್ಟು ನಾನು ಹೇಳೋದು, ಅಹಿಂದ ನಿಜವಾಗ್ಲೂ ತಾವು ಅದೊಂದು ಶಕ್ತಿ ಆಗ್ಬೇಕು ತಮಗ್ ಬಿಟ್ರೆ, ಅದು ತಮ್ಮ ವೀಕ್ನೆಸ್ ಆಗ್ಬಾರ್ದು. ಜೊತೆಗೆ ತಾವು ಏನು ಅಹಿಂದ ನಾನು ಅಹಿಂದ ಹುಡುಗ ಅಂತೆಲ್ಲ ಹೇಳ್ತೀರಾ, ತಾವು ಅಹಿಂದ ಹುಡುಗ ಅನ್ನೋದಾಗಿದ್ರೆ ದಾವಣಗೆರೆದಲ್ಲಿ ತಾವೇನು ಹೋಗಿ ಹೋರಾಟ ಮಾಡ್ತಿದ್ದೀರಲ್ಲ, ಟಿಕೆಟ್ ವಂಚಿತರು ಯಾರು? ಅಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಮುಸ್ಲಿಂ ಸಮುದಾಯ. ಆ ಮುಸ್ಲಿಂ ಸಮುದಾಯದವರು ಅಹಿಂದದವ್ರದಲ್ವಾ? ಮತ್ತೆ ತಾವೇನು ಈಗ ಹೋಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ, ವಾಲ್ಮೀಕಿ ಸಮುದಾಯದ, ST ಸಮುದಾಯದ ಶ್ರೀನಿವಾಸ್ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಆ ಹುಡುಗ ಎಲೆಕ್ಷನ್ ನಿಂತಿದ್ರೆ ಅವ್ರನ್ನ ಸೋಲಿಸಲೇಬೇಕು ಅಂತ ಹೋಗಿ ತಾವು ಕೆಲಸ ಮಾಡ್ತಿದ್ದೀರಲ್ವಾ? ಆವಾಗ ತಮ್ಗೆ ಅಹಿಂದ ಕಾಣಲ್ವಾ? ಆ ಹುಡುಗ ಅಹಿಂದ ಅಲ್ವಾ? ಬಿಜೆಪಿ ಅಭ್ಯರ್ಥಿ ಅಹಿಂದ ಅಲ್ವಾ? ತಮ್ಗೆ ಯಾವಾಗ ಬೇಕೋ ಅವಾಗ ಸೆಲೆಕ್ಟ್ ಮಾಡೋದ ತಾವು ಅಹಿಂದನ? ಹೆಂಗ್ ಬೇಕೋ ಹಂಗ ಉಪಯೋಗಿಸ್ಕೊಳದ ತಾವು? ಮಿಸ್ಯೂಸ್ ಮಾಡಕ್ಕೆ ತಮ್ಗೆ ಅಹಿಂದ ಬೇಕಾ? ಯಾಕೆ ತಮ್ಗೆ ಯಾಕೆ ಕಾಣಲ್ಲ? ST ಸಮುದಾಯ, ದಲಿತ ಸಮುದಾಯದವ್ರು ಯಾಕೆ ಕಾಣಲ್ಲ ತಮ್ಗೆ? ಮುಸ್ಲಿಂ ಸಮುದಾಯದವ್ರು ಪಾಪ ಅಲ್ಲಿ ಟಿಕೆಟ್ ವಂಚಿತರಾಗಿದ್ರಲ್ಲ, ಏನೇನು ಹೋರಾಟ ಮಾಡಿದ್ರಿ ತಾವು? ಅವ್ರಿಗೇನು ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ದೊರಕಿಸ್ಕೊಟ್ಟಿದ್ರ ತಾವು? ಅವಾಗ ಮಾತ್ರ ತಮ್ಗೆ ಅಹಿಂದ ಕಾಣೋದಿಲ್ವಾ? ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಶಾಸಕರು ಸ್ವಾಮಿ ತಾವು, ಯು ಆರ್ ಅನ್ ಆನ್ಸರಬಲ್ ಪರ್ಸನ್. ನಿಮಗೆ ಅದನ್ನ ಆನ್ಸರ್ ಮಾಡಕ್ ಕಷ್ಟ ಆಗಿ ಬಚ್ಚಿಟ್ಕೊಳಕ್ಕೆ ತಾವು ಅಹಿಂದ ಅನ್ನುವಂತಹ ಒಂದು ಏನು ಅಹಿಂದ ಒಂದು ಪವಿತ್ರವಾದ ಪದ ರೀ, ಅದನ್ನ ಯಾಕೆ ತಾವು ತಮ್ಮ ತಪ್ಪುಗಳನ್ನು ಬಚ್ಚಿಟ್ಕೊಳೋದಕ್ಕೆ ಉಪಯೋಗಿಸ್ಕೊಂತೀರ ತಾವು? ತಪ್ಪಿದು. ತೊಡೆ ತಟ್ಟೋದು ತಮಗೆ ದೇವರು ಕೊಟ್ಟಿರುವಂತ ಅವಕಾಶನ ಮಾಡಿ ಕೆಲಸ ಮಾಡಿ ತೋರಿಸಿ ತೊಡೆ ತಟ್ಟಬೇಕು. ಅಲ್ಲೆಲ್ಲ ಹೋಗಿ ಒಂದಷ್ಟು ಜನ ಪೊಲೀಸರನ್ನ ಅಡ್ಡ ಇಟ್ಕೊಂಡು ನೀವು ತೊಡೆ ತಟ್ಟೋದಲ್ಲ. ಇದನ್ನ ನೀವು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ಸಾಮಾನ್ಯ ವರ್ಗದಿಂದ ಬಂದಂತಹ ಒಬ್ಬ ಯುವಕ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೊಸ ಭವಿಷ್ಯವನ್ನು ಕಟ್ಕೊಡ್ತಾನೆ ಅಂತ ಕನಸುಗಳನ್ನು ಕಂಡವರಲ್ಲಿ ಎಷ್ಟೋ ಜನರಲ್ಲಿ ನಾವು ಸಹ ಒಬ್ರು. ಏನ್ ಮಾಡ್ತಾ ಇದ್ದೀರಾ ನೀವು? 5 ವರ್ಷ ಮುಗ್ದೋಗ್ಲಿ ಅಂತ ಏನೋ ಒಂದು ಟೈಮ್ ಪಾಸ್ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀರಾ ತಾವು? ಶಾಸಕರೇ, ಇದು ಚಿಕ್ಕಬಳ್ಳಾಪುರದ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ತಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಾವು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಬಗ್ಗೆ ಮತ್ತು ನಾಯಕರ ಬಗ್ಗೆ ಅನಾವಶ್ಯಕವಾಗಿ ಬೇಡದೇ ಇರೋ ಪದಗಳನ್ನೆಲ್ಲ, ಗೊತ್ತಿರೋ ಪದಗಳನ್ನೆಲ್ಲ ಉಪಯೋಗಿಸೋದು ಬೇಡ.
ತಾವು ಅಷ್ಟು ದೊಡ್ಡ ತಪ್ಪು ಮಾಡೋದು ಬೇಡ. ಹೆಂಗೆ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಯಾವ ರೀತಿ ಬಂದಿದ್ದೀರಾ, ಆ ಹಂಬಲ್ನೆಸ್ ಇರ್ಲಿ. ನಿಮ್ಮ ವೀರಾವೇಶ ಕೆಲಸದಲ್ಲಿ ಮಾಡಿ ತೋರಿಸಿ, ಅಭಿವೃದ್ಧಿಯಲ್ಲಿ ಮಾಡಿ ತೋರಿಸಿ, ಅಭಿವೃದ್ಧಿ ಮಾಡಿ. ಆವಾಗ ನಿಮ್ಮ ವೀರಾವೇಶ. ತೊಡೆ ತಟ್ಟಿ ಪೊಲೀಸರು ಹಿಡ್ಕೊಂಡು ತೋರಿಸಿದ್ರಲ್ಲ, ಅದು ವೀರಾವೇಶ. ಅದೇನ್ ದೊಡ್ಡ ವಿಷಯ ಅಲ್ಲ. ಅಧಿಕಾರದಲ್ಲಿರೋ ಯಾವನ್ ಬೇಕಾದ್ರೂ ಮಾಡ್ತಾನೆ, ನೀವೊಬ್ರೇ ಅಲ್ಲ. ನೀವೊಬ್ರೇ ಮಾಡಿ ಏನು ವಿಶೇಷ ಏನಲ್ಲ. ನಿಮಗಿಂತ ಏನೇನೋ ಮಾಡಿದವರೆಲ್ಲ ಇವತ್ತೆಲ್ಲೂ ಇಲ್ಲ, ಎಲ್ಲೂ ಕಾರಣಕ್ಕೂ ಸಿಗ್ತಾ ಇಲ್ಲ. ಇದಾರೆ ಭೂಮಿ ಮೇಲೆ, ಆದ್ರೆ ರಾಜಕೀಯವಾಗಿ ನಾಮಾವಶೇಷ ಆಗ್ಬಿಟ್ಟವ್ರೆ. ದಯವಿಟ್ಟು ತಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ, ಕೆಲಸ ಮಾಡಿ. ನನ್ನ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಕೆಲಸ ಮಾಡಿ, ಅವರ ಆಶೀರ್ವಾದ ತಗೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ಇನ್ನೊಂದು ಸಲ ಚಿಕ್ಕಬಳ್ಳಾಪುರವನ್ನ ತಮ್ಮ ಪ್ರಚಾರದ ಗೀಳಿಗೆ ನಗೆಪಾಟ್ಲು ಗೀಡು ಮಾಡಬಾರದು ಅಂತ ಈ ಮುಖಾಂತರ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಶಾಸಕರೇ, ದಯವಿಟ್ಟು ಇನ್ನೊಂದ್ಸಲ ಬಿಜೆಪಿಗರ ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡುವಂತ ಕೆಲಸ ಮಾಡಬೇಡಿ. ಸೈದ್ಧಾಂತಿಕವಾಗಿ ಏನಾದ್ರೂ ಇದ್ರೆ ಹೋರಾಟ ಮಾಡೋಣ. ಮಾತಿದೆ, ಎಲುಬಿಲ್ಲದ ನಾಲಿಗೆ ಇದೆ ಅಂತ ಹೆಂಗಂದ್ರೆ ಹೆಂಗ್ ಹೊರಡಿಸೋದು ಬೇಡ. ಶಾಸಕರೇ, ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲದಷ್ಟು ರಾಜಕೀಯ ಅರಿವು ನಮ್ಮ ಚಿಕ್ಕಬಳ್ಳಾಪುರ ಜನತೆಗಿದೆ. ಇಲ್ಲಿನ ಜನರು ನಾಯಕನನ್ನ ದೇವರ ಮಟ್ಟಿಗೆ ನೋಡ್ತಾರೆ. ಆದರೆ ಅದೇ ಜನರು ಜಿಲ್ಲೆಯ ಗೌರವಕ್ಕೆ ಧಕ್ಕೆ ತಂದ್ರೆ ಕ್ಷಮಿಸೋದಿಲ್ಲ ಕೂಡ. ಹಾಗಾದ್ರೆ ಈಗ ಪ್ರಶ್ನೆಗಳು ಹಲವಾರು. ದಾವಣಗೆರೆಯಲ್ಲಿ ನಡೆದ ಭಾಷಣದಿಂದ ಚಿಕ್ಕಬಳ್ಳಾಪುರದ ಹೆಸರು ಯಾಕೆ ಎಳೆದು ತರೋದು? ಜನರ ಮೂಲಭೂತ ಸಮಸ್ಯೆ ಬಿಟ್ಟು ಈ ರೀತಿಯ ರಾಜಕೀಯ ಯಾಕೆ? ಚಿಕ್ಕಬಳ್ಳಾಪುರದ ಗೌರವದ ಬೆಲೆ ಏನು? ನಾಯಕನ ವೈಯಕ್ತಿಕ ರಾಜಕೀಯಕ್ಕೆ ಜಿಲ್ಲೆಯ ಜನ ಯಾಕೆ ಟಾರ್ಗೆಟ್ ಆಗಬೇಕು? ರಾಜಕೀಯ ಮಾಡಿ, ಆದರೆ ನಮ್ಮ ಜಿಲ್ಲೆಯ ಹೆಸರನ್ನ ಸುಡಬೇಡಿ. ಪಕ್ಷಕ್ಕಾಗಿ ಹೋರಾಡಿ, ಆದರೆ ಜನರ ಗೌರವವನ್ನ ಮಾರಬೇಡಿ. ಸ್ಟೇಜ್ ಮೇಲೆ ಸದ್ದು ಮಾಡೋದು ಲೀಡರ್ಶಿಪ್ ಅಲ್ಲ. ಜನರು ತಲೆ ಎತ್ತೋ ಹಾಗೆ ನಡೆದುಕೊಳ್ಳೋದು ನಿಜವಾದ ನಾಯಕತ್ವ. ವೀಕ್ಷಕರೇ, ಚಿಕ್ಕಬಳ್ಳಾಪುರದ ಜನ ತುಂಬಾ ಶಾಂತ ಸ್ವಭಾವದವರು. ಆದರೆ ಜಿಲ್ಲೆಯ ಮಾನ ಮರ್ಯಾದೆ ಮೇಲೆ ಯಾರಾದ್ರೂ ಆಟ ಆಡೋಕ್ ಬಂದ್ರೆ ಉತ್ತರ ಕೊಡುವ ಶಕ್ತಿ ಕೂಡ ನಮ್ಮ ಜನರಲ್ಲಿದೆ. ಇವತ್ತು ಸಮಯ ಇದೆ. ಜನರ ನೋವನ್ನ ಕೇಳಿ, ಜನರ ಸಮಸ್ಯೆ ಪರಿಹರಿಸಿ, ಜಿಲ್ಲೆಯ ಗೌರವ ಉಳಿಸಿ. ಇಲ್ಲಾಂದ್ರೆ ಒಂದು ದಿನ ಇದೇ ಜನತೆ ರಾಜಕೀಯಕ್ಕೆ ಉತ್ತರ ಕೊಡ್ತಾರೆ. ರಾಜಕೀಯ ಮಾಡ್ರಿ, ಪರವಾಗಿಲ್ಲ, ಆದ್ರೆ ಚಿಕ್ಕಬಳ್ಳಾಪುರದ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಡ್ರಿ. ಇದು ನಿಮ್ಮ ಸುಮನ್ ಟಿವಿಯ ಮನವಿಯಲ್ಲ, ಇದು ಚಿಕ್ಕಬಳ್ಳಾಪುರ ಜನರ ಒಳಗಿರುವ ಕೋಪದ ಧ್ವನಿ. ಇದು ನಿಮ್ಮ ಸುಮನ್ ಟಿವಿ ಕನ್ನಡ. ರಾಜಕೀಯ ಮಾಡ್ರಿ, ಪರವಾಗಿಲ್ಲ, ಆದ್ರೆ ಚಿಕ್ಕಬಳ್ಳಾಪುರದ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಡ್ರಿ. ಇದು ನಿಮ್ಮ ಸುಮನ್ ಟಿವಿಯ ಮನವಿಯಲ್ಲ, ಇದು ಚಿಕ್ಕಬಳ್ಳಾಪುರ ಜನರ ಒಳಗಿರುವ ಕೋಪದ ಧ್ವನಿ. ಇದು ನಿಮ್ಮ ಸುಮನ್ ಟಿವಿ ಕನ್ನಡ.